ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಾತವಲ್ಲಿ ಕ್ರಿಯೇಷನ್ಸ್. ನೀವಿದು ನೋಡ್ತಾ ಇರೋದು ನಮ್ಮೂರಿನ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ. ಒಳಗೆ ಬಂದಂಗೆ ಎಡಗಡೆ ನೀವು ತಿರುಗಿದರೆ ಗಣಪತಿ ಕಾಣಿಸುತ್ತಾರೆ. ಯಾವುದೇ ಒಂದು ಪೂಜೆಯನ್ನು ಮೊದಲಾಗಬೇಕಾದರೂ ನಾವು ಗಣಪತಿಯಿಂದಲೇ ಮೊದಲು ಮಾಡುತ್ತೇವೆ. ಹಾಗೆಯೇ ಅಮ್ಮನವರ ದರ್ಶನ ಪಡೆಯಬೇಕೆಂದರೂ ಗಣಪತಿಯ ದರ್ಶನ ಪಡೆದು ಮುಂದೆ ಹೋಗಬೇಕು ಎಂದು ಇಲ್ಲಿ ಗಣಪತಿ ಪ್ರತಿಷ್ಠಾಪನೆ. ಬಲಗಡೆ ತಿರುಗಿದರೆ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆಯೇ ಒಳಗಡೆ ಹೋದರೆ ಮಧ್ಯದಲ್ಲಿ ವಾಸವಿ ಕನ್ನಿಕಾ ಪರಮೇಶ್ವರಿಯ ಗರ್ಭಗುಡಿ ನೀವು ನೋಡಬಹುದು. ಇಲ್ಲಿ ನೋಡಿ, ಪಕ್ಕದಲ್ಲಿ ಈಶ್ವರ ಮತ್ತು ಪಾರ್ವತಿಯವರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆಯೇ ಇವತ್ತು ವೈಕುಂಠ ಏಕಾದಶಿಯಾದ ಪ್ರಯುಕ್ತ ಈ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಭೂನಿಲಾ ಸಮೇತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಶಯನೋತ್ಸವ ನಡೆಯುತ್ತಿದೆ. ನೋಡಿ, ದೇವರನ್ನು ಎಷ್ಟು ಚೆನ್ನಾಗಿ ಜೋಲಿಯಲ್ಲಿ ಕೂರಿಸಿದ್ದಾರೆ ನೋಡಿ. ಇದೇ ಅಮ್ಮನವರು, ವಾಸವಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರು. ನೋಡಿ, ಒಳಗಡೆಯಿಂದ ನಿಮಗೆ ಹಿಂಗೆ ಕಾಣಿಸುತ್ತೆ. ಅಮ್ಮನವರು ಹಿಂಗೆ ಕಾಣಿಸ್ತಾರೆ. ಹಾಗೆಯೇ ಇಲ್ಲಿ ಪೂಜೆಯು ಶುರು ಆಯಿತು. ಯಾವುದೇ ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕಾದರೆ ಗಣಪತಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತೀವಿ ನಾವು. ಹಾಗೆ ಇಲ್ಲಿ ನೋಡ್ಬೋದು, ನಮ್ಮ ಅಣ್ಣ ಕಲಶಾರಾಧನೆ ಮಾಡ್ತಾ ಇದ್ದಾರೆ. ಗಂಗೆಗೆ ಪೂಜೆ ಮಾಡಿ ಆ ಕಲಶದ ನೀರನ್ನು ನಮ್ಮ ಮೇಲೆ, ದೇವರ ಮೇಲೆ ಇರುವಂತಹ ಎಲ್ಲ ದ್ರವ್ಯಗಳ ಮೇಲೆ ಪೂಜೆ ಮಾಡಿರುವ ನೀರನ್ನು ಪ್ರೋಕ್ಷಣೆ ಮಾಡಿದರೆ ಆ ದ್ರವ್ಯಗಳು, ನಾವು ಮತ್ತು ದೇವರು ಶುಚಿಯಾಗುತ್ತಾರೆ ಎಂದು ನಂಬಿಕೆ. ಆದ್ದರಿಂದಲೇ ಗಂಗೆಯನ್ನು ಪೂಜೆ ಮಾಡಿ ಅದನ್ನು ಎಲ್ಲರ ಮೇಲೆ ಪ್ರೋಕ್ಷಣೆ ಮಾಡುತ್ತೀವಿ. ನೀವಿಲ್ಲಿ ನೋಡಬಹುದು. ನೋಡಿ, ಪ್ರೋಕ್ಷಣೆ ಮಾಡುತ್ತಿದ್ದಾರೆ. ಅದಾದಮೇಲೆ ದೇವರಿಗೆ ವಸ್ತ್ರ ಹಾಗೂ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅದಾದ ನಂತರ ದೇವರಿಗೆ ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ. ನಾವು ನಮ್ಮ ಮನೆಗೆ ಬಂದ ಅತಿಥಿಗಳನ್ನು ಹೇಗೆ ಸತ್ಕರಿಸುತ್ತೇವೋ ಹಾಗೆಯೇ ದೇವರನ್ನು ಕೂಡ ಸತ್ಕರಿಸುವುದು. ಆದರೆ ನಾವು ಅತಿಥಿಗಳಿಗೆ ಮಾತಿನ ಮೂಲಕ ಸತ್ಕರಿಸುತ್ತೇವೆ, ದೇವರಿಗೆ ಮಂತ್ರಗಳ ಮೂಲಕ ಸತ್ಕರಿಸುತ್ತೇವೆ. ಇಲ್ಲಿ ನೋಡಿದರೆ ನಮ್ಮ ಅಣ್ಣನವರು ದೇವರಿಗೆ ಹೂವಿಂದ ಅಷ್ಟೋತ್ತರ ಪೂಜೆಯನ್ನು ಮಾಡುತ್ತಿದ್ದಾರೆ. ನೀವಿಲ್ಲಿ ನೋಡಬಹುದು. ಈ ಅಷ್ಟೋತ್ತರ ಪೂಜೆಯ ನಂತರ ಧೂಪಾರಾಧನೆ, ದೀಪಾರಾಧನೆ ಇರುತ್ತೆ. ಈಗ ನೋಡಬಹುದು, ಈಗ ಧೂಪಾರಾಧನೆ ಮಾಡ್ತಾರೆ ನಮ್ಮ ಅಣ್ಣನವರಾದ ಚಿದಾನಂದ ಶರ್ಮಾ ಅವರು. ನೋಡಿ, ಇದೇ ಧೂಪಾರಾಧನೆ. ದೇವರಿಗೆ ಧೂಪಾರಾಧನೆ ಸಮರ್ಪಿಸುವುದು. ಧೂಪಾರಾಧನೆ ಆದ ನಂತರ ದೀಪಾರಾಧನೆ, ದೇವರಿಗೆ ಮಂಗಳಾರತಿಯನ್ನು ಎತ್ತುವುದು. ದೇವರಿಗೆ ಮಂಗಳಾರತಿಯನ್ನು ಎತ್ತಿದರೆ ಬಹಳ ಖುಷಿ ಅಲ್ಲವೇ? ನೋಡಿ, ಮಂಗಳಾರತಿಯನ್ನು ನೋಡಿ. ಈಗ ನೈವೇದ್ಯ ಮಾಡ್ತಾ ಇದ್ದಾರೆ. ನಾವು ಊಟ ತಿಂದಂಗೆ ದೇವರು ಕೂಡ ಊಟ ತಿನ್ನಬೇಕಲ್ವ. ಆದರೆ ನಾವು ತಿನ್ನುವುದು ಊಟ ಅಂತೀವಿ, ದೇವರಿಗೆ ನೈವೇದ್ಯ. ನೋಡಿ, ಚಕ್ಕಲಿಗಳು, ನಿಪ್ಪಟ್ಟುಗಳು ಎಷ್ಟಿಟ್ಟಿದ್ದಾರೆ ದೇವರಿಗೆ ಬಂದ ಭಕ್ತಾದಿಗಳೆಲ್ಲರೂ. ಈ ನೈವೇದ್ಯವನ್ನು ದೇವರಿಗೆ ಸಮರ್ಪಿಸುತ್ತೇವೆ. ನೈವೇದ್ಯ ಆದ ನಂತರ ನೀವಿಲ್ಲಿ ಮಹಾಮಂಗಳಾರತಿಯನ್ನು ನೋಡಬಹುದು. ನೋಡಿ, ಮಹಾಮಂಗಳಾರತಿಯನ್ನು ಮಾಡುವಾಗ ಆ ಆರತಿಯ ಬೆಳಕು ದೇವರ ಮೇಲೆ ಬಿದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದಾರೆ ದೇವರು. ಮಲಗಿರುವ ವೆಂಕಟರಮಣ ಸ್ವಾಮಿ ಹಾಗೂ ಮಲಗಿರುವ ವೆಂಕಟರಮಣ ಸ್ವಾಮಿಯ ಕಾಲನ್ನು ಒತ್ತುತ್ತಿರುವ ಭೂನೀಲ ಮತ್ತು ಲಕ್ಷ್ಮಿ. ಮಂಗಳಾರತಿ ಆದಮೇಲೆ ದೇವರಿಗೆ
ಲಾಲಿ ಹಾಡುವುದು ನೋಡಿ. ಆ ದೇವರನ್ನು ಮಲಗಿಸಿರುವ ಜೋಲಾಲಿಯನ್ನು ತೂಗುತ್ತಾ ದೇವರಿಗೆ ಲಾಲಿಯನ್ನು ಹಾಡುತ್ತಿದ್ದಾರೆ. ಅದಾದ ನಂತರ ಚಾಮರ ಸೇವೆ. ದೇವರಿಗೆ ಚಾಮರ ಸೇವೆ ಮಾಡಿದರೆ ಎಲ್ಲದಕ್ಕಿಂತೂ ನೆಚ್ಚು. ಈಗ ಕೊನೆಯ ಹಂತ, ಎಲ್ಲರೂ ಸಾಲಾಗಿ ದೇವರನ್ನು ಲಾಲಿಯಿಂದ ಹಾಡುತ್ತಾ ದೇವರನ್ನು ಮಲಗಿಸುತ್ತಿದ್ದಾರೆ. ನೋಡಿ ಎಷ್ಟು ಕ್ಯೂ ಇದೆಯೋ, ದೇವರನ್ನು ಮಲಗಿಸಲು ಎಷ್ಟು ಜನ ಕ್ಯೂ ಆಗಿ ನಿಂತ್ಕೊಂಡಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಖಂಡಿತ ಕಾಮೆಂಟ್ ಮಾಡಿ. ಮುಂತಾದ ವಿಡಿಯೋಗಳನ್ನು ಮಾಡಲು ನನಗೆ ಸಪೋರ್ಟ್ ಮಾಡಿ. ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ, ಹಾಗೂ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.